ಎಲ್ಲರಿಗೂ ನಮಸ್ಕಾರ. ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಆ್ಯಕ್ಚುಲಿ ನಾನು ಪಾಡ್ಕಾಸ್ಟ್ ಮಾಡ್ತೀನಿ. ಒಂದು ನಂಗೆ ವಿಡಿಯೋ ಮಾಡೋಕ್ಕೆ ಮೂಡಿಲ್ಲ, ಇನ್ನೊಂದು ಈ ಮೆಸೇಜ್ನ ನಾನು ಹೇಳಲೇಬೇಕು ಎಲ್ರಿಗೂ. ಅಂದರೆ ನನಗೆ ಬೆಳಗ್ಗೆ ನನ್ನ ಮೈಂಡಲ್ಲಿ ಬಂದಿದ್ದ ಥಾಟ್ ಇದು, ಅದನ್ನು ಶೇರ್ ಮಾಡಬೇಕನ್ನೋ ಫೀಲಿಂಗ್ಸ್. ಬಟ್ ನನಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಫೇಸ್ ವಿಡಿಯೋ ಮಾಡೋಕ್ಕೆ. ಅದಕ್ಕೆ ಆಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಯಾರೋ ಒಬ್ರಿಗಿದು ಕೇಳಿಸ್ಕೊಬೇಕು, ಯಾರೋ ಒಬ್ರು ಇದನ್ನು ಅರ್ಥ ಮಾಡ್ಕೊಬೇಕು. ನಾವೆಲ್ಲ ಟ್ರ್ಯಾಪಲ್ಲಿ ಬದುಕ್ತಿದ್ದೀವಿ ಅಂತ ನನಗನ್ನಿಸ್ತಾ ಇದೆ. ಎಸ್, ನಾವು ಟ್ರ್ಯಾಪಲ್ಲಿ ಬದುಕ್ತಿದ್ದೀವಿ. ಎಲ್ಲರೂ ಒಂದೊಂದು ಟ್ರ್ಯಾಪಲ್ಲಿ ಬದುಕ್ತಿದ್ದೀವಿ. ಆ್ಯಂಡ್ ಎಕ್ಸ್ಪೆಷಲಿ ನನಗದು ನೆನಪು ಬಂದಿದ್ದು ಯಾವ ರೀತಿಯಲ್ಲಿ ಅಂದರೆ ಹೆಲ್ತ್ ವಿಷಯದಲ್ಲಿ. ಓಕೆನಾ, ನನಗೆ ಬೆಳಗ್ಗೆ ಅನಿಸಿದ್ದದೆ. ನಾವೆಲ್ಲರೂ ಕೇಳ್ಕೊಂಬಂದಿರ್ತೀವಿ ಏನಂತ ಅಂದರೆ, ನಾವು ಸಣ್ಣವರಿದ್ದಾಗಿಂದನೂ ಎಲ್ಲರೂ ನಮ್ಗೆ ಹೇಳಿರ್ತಾರೆ ಏನಂತ ಅಂದರೆ, ನಮಗೆ ಹುಷಾರು ತಪ್ಪುತ್ತೆ, ನಮಗೆ ಕಾಯಿಲೆ ಬರುತ್ತೆ, ಹೋಗ್ತಾ ಹೋಗ್ತಾ ನಮಗೆ ಕಾಯಿಲೆ ಬರುತ್ತೆ, ನಾವು ತಗೊಳ್ಳೋ ಆಹಾರದಿಂದ ಕಾಯಿಲೆ ಬರುತ್ತೆ, ಅಥವಾ ನಾವು ಸುತ್ತಮುತ್ತ ಜೀವಿಸ್ತಿರೋ ಅಂಥ ಪರಿಸರ ಏನಿದೆಯಲ್ಲ ಅದರಿಂದ ಕಾಯಿಲೆ ಬರುತ್ತೆ, ನಾವು ತಗೊಳ್ಳೋ ನೀರು, ಗಾಳಿ, ಅದು ಇದು ಎಲ್ಲದರಿಂದನೂ ಕಾಯಿಲೆ ಬರುತ್ತೆ ಅಂತ ಹೇಳ್ಕೊಂಡು ಬಂದಿರ್ತಾರಲ್ವ. ನಮಗೆ ಸಣ್ಣವರಿದ್ದಾಗಿಂದನೂ ನಾವು ಅದನ್ನು ಕೇಳಿರ್ತೀವಿ, ರೈಟ್? ಬಟ್ ನಮಗೆ ಅದು ಯಾವುದೂ ಸತ್ಯ ಅಲ್ಲ, ಸುಳ್ಳು. ನಾವೆಲ್ಲ ಒಂದು ಟ್ರ್ಯಾಪಲ್ಲಿ ಬದುಕ್ತಿದ್ದೀವಿ. ಅದೆಲ್ಲ ಸಜೆಷನ್ಸ್, ಅದು ನಮ್ಮ ಮನಸ್ಸಿಗೆ ಹೋಗಿ ಸಜೆಷನ್ಸ್ ಥರ ವರ್ಕ್ ಮಾಡ್ತಿದೆ. ನಾವು ಅದನ್ನು ನಂಬಿದ್ದೀವಲ್ಲ, ಅದಕ್ಕೆ ಕಾಯಿಲೆ ಬರ್ತಿದೆ ಅಂತ ಅಂದರೆ ನಿಮ್ಮೆಲ್ಲ ರಿಯಾಕ್ಷನ್ಸ್ ಏನು ನನಗೆ ಗೊತ್ತಿಲ್ಲ. ಬಟ್ ನನಗೆ ಅನಿಸ್ತಿರೋದಿದೆ, ಇದನ್ನು ಹೇಳಬೇಕಲ್ವಾ, ನಾನು ಹೇಳ್ತಾ ಇದ್ದೀನಿ. ನಾನು ಇಲ್ಲಿರೋದು ಲಿಮಿಟ್ಸ್ನ ಬ್ರೇಕ್ ಮಾಡೋದಕ್ಕೆ. ಸೊ ನೀವು ಇದನ್ನು ತಗೊಳ್ಳಿ ಬಿಡಿ. ನನ್ನ ಕೆಲಸ ಏನಂದರೆ ಲಿಮಿಟ್ನ ಬ್ರೇಕ್ ಮಾಡೋದು. ಎಷ್ಟು ಲಿಮಿಟ್ಸ್ ಇದನ್ನು ನನಗೆ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ, ಆದರೆ ನನ್ನ ಅವೇರ್ನೆಸ್ಸಿಗೆ ಬಂದಿದ್ದ ಲಿಮಿಟ್ಸ್ನಂತೂ ನಾನು ಶೇರ್ ಮಾಡಿ ಬ್ರೇಕ್ ಮಾಡೋದು ಮಾತ್ರ ನನ್ನ ಕೆಲಸ. ಅದಕ್ಕೆ ನಾನು ಇಲ್ಲೆಲ್ಲರಿಗೂ ಹೇಳ್ತಾ ಇದ್ದೀನಿ, ನೋಡಿ, ಕಾಯಿಲೆ ಅನ್ನೋದೇ ಎಕ್ಸಿಸ್ಟ್ ಇಲ್ಲ. ನಾನು ಆರೋಗ್ಯವಾಗಿಲ್ಲ, ನಾನು ಸರಿಗಿಲ್ಲ, ಅದೆಲ್ಲ ನಮ್ಮ ಇಲ್ಯೂಷನ್. ನಾವು ಒಂದು ಟ್ರ್ಯಾಪಲ್ಲಿದ್ದೀವಿ. ಆ ಟ್ರ್ಯಾಪಲ್ಲಿ ಇರೋದ್ರಿಂದ ನಮಗೆ ಕಾಯಿಲೆ ಬರ್ತಿದೆ ಹೊತ್ತು ಕಾಯಿಲೆ ಬರಬೇಕು ಅಂತ ಬರ್ತಿಲ್ಲ. ಓಕೆ, ಇಲ್ಲಿ ದೇವರು ಯಾರಿಗೂ ಕೂಡ ಸಫರ್ ಮಾಡೋದಕ್ಕೆ ಕಳಿಸಿಲ್ಲ. ಅಂದರೆ ಕಷ್ಟಪಡು, ಕಷ್ಟದಲ್ಲಿರು, ಸುಖನ ಅನುಭವಿಸ್ಬೇಡ, ಕಷ್ಟದಲ್ಲೇ ಬದುಕೊಂಡು ಹೋಗು ಅಂತ ಇಲ್ಲಿ ಯಾರಿಗೂ ಕೂಡ ದೇವ್ರು ಕಳಿಸಿಲ್ಲ. ಓಕೆ, ಅದನ್ನು ನಾನು ನಿಮ್ಗೆಲ್ರಿಗೂ ಕ್ಲಿಯರ್ ಮಾಡಬೇಕು. ಇಲ್ಲಿ ನೀವು ಬಂದಿರೋದು ಸುಖವಾಗಿ ನಿಮ್ಮಿಷ್ಟ ಥರ ಬದುಕೋದಕ್ಕೆ ಹೊತ್ತು ಕಷ್ಟಪಡ್ಕೊಂಡು ಅಳ್ಕೊಂಡು ಬೇಜಾರಾಗಿ ಇಟ್ಕೊಂಡು ಅಂದರೆ ಬೇಜಾರಾಗಿರೋದು, ಅಥವಾ ಈ ಥರ ಏನೋ ಕಾಯಿಲೆ ಬಂತು ಅಂದ ತಕ್ಷಣ ಕುಗ್ಗಿ ಹೋಗೋದು, ಈ ಥರ ಇರೋದಕ್ಕೆ ದೇವ್ರು ನಿಮ್ಮನ್ನು ಯಾರನ್ನೂ ಇಲ್ಲಿ ಕಳಿಸಿಲ್ಲ ಭೂಮಿ ಮೇಲೆ. ಇಲ್ಲಿ ನಿಮಗೆ ಕಳಿಸಿರೋದು ಖುಷಿಯಾಗಿ ಸಂತೋಷವಾಗಿ ಇರಿ ಅಂತ. ಆ್ಯಂಡ್ ನಾವೆಲ್ಲ ಏನು ಮಾಡ್ತಿದ್ದೀವಿ, ಬೇರೆಯವರು ಹೇಳೋ ಅಂಥ ಥಾಟಿಂದ ಒಂದು ಟ್ರ್ಯಾಪಲ್ಲಿ ಬದುಕ್ತಾ ಇದ್ದೀವಿ. ಏನು ಟ್ರ್ಯಾಪ್? ಮೆಂಟಲ್ ಟ್ರ್ಯಾಪ್, ಮೈಂಡ್ ಟ್ರ್ಯಾಪ್. ಎಲ್ಲರೂ ನಮ್ಗೆ ಹೇಳ್ಕೊಂಡು ಬಂದಿರ್ತಾರಲ್ವ. ನಾನು ಜಸ್ಟ್ ಇದನ್ನು ಆರೋಗ್ಯದ ವಿಷಯದಲ್ಲಿ ಅಂತ ಹೇಳ್ತಿಲ್ಲ, ಇದನ್ನು ಬೇರೆ ವಿಷಯದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಲ್ಲ ನಡೆಯೋದು ನಿಮ್ಮ ಯೋಚನೆಗಳು ಮಾತ್ರ, ನಿಮ್ಮ ನಂಬಿಕೆಗಳು ಮಾತ್ರ. ನೀವು ಇಲ್ಲೇನೇ ನೋಡ್ತಿದ್ರು ಕೂಡ ಅದು ನಿಮ್ಮಲ್ಲಿರುವಂಥ ಯಾವುದೋ ಆಳವಾದ ಯೋಚನೆ ಆಗಿರುತ್ತೆ ಅಷ್ಟೇ. ಅಂದರೆ ಯಾವುದು ನಮ್ಮ ಅಜಾಗೃತ ಮನಸ್ಸಿಗೆ ತಲುಪಿರುತ್ತೋ ಅದನ್ನು ನೀವು ನಿಮ್ಮ ಕಣ್ಣು ಮುಂದೆ ಒಂದು ಸಿಚುವೇಶನ್, ಘಟನೆಗಳ ಥರ ನೋಡ್ತಾ ಇರ್ತೀರ. ಇದು ಯಾವುದೂ ಕೂಡ ಸತ್ಯ ಅಲ್ಲ. ಹೊರಗಡೆ ಬನ್ನಿ, ದಯವಿಟ್ಟು ಹೊರಗಡೆ ಬನ್ನಿ, ಈ ಟ್ರ್ಯಾಪಿಂದ ಹೊರಗಡೆ ಬನ್ನಿ. ಫಸ್ಟ್ ಆಫ್ ಆಲ್, ನೀವು ಯಾರು ಆರೋಗ್ಯವಾಗಿಲ್ಲ, ಕಾಯಿಲೆ ಬರುತ್ತೆ ನಿಮಗೆ ಅನ್ನೋದೇ ಒಂದು ಟ್ರ್ಯಾಪ್. ಓಕೆ, ಕಾಯಿಲೆ ಬರುತ್ತೆ, ನಾನು ಹೆಲ್ತ್ ಹೋಗುತ್ತೆ, ಹಾಳಾಗುತ್ತೆ ಅನ್ನೋದೇ ಒಂದು ಟ್ರ್ಯಾಪ್, ಒಂದು ಇಲ್ಯೂಷನ್. ನಿಮಗೆ ಗೊತ್ತಲ್ವಾ, ನಿಮ್ಮ ಜಗತ್ತು ನಿಮ್ಮ ಯೋಚನೆಗಳ ಪ್ರಕಾರನೇ ನಡೆಯುತ್ತೆ ಅಂತ. ಗೊತ್ತಿದ ಮೇಲೆ ಯಾಕೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ಯಾಕೆ ದುಡ್ಡಿನ ಪ್ರಾಬ್ಲಮ್ಸ್ ಇದೆ, ಯಾಕೆ ಲೈಫ್ ಪ್ರಾಬ್ಲಮ್ಸ್ ಇದೆ ಅಂತ ಥಿಂಕ್ ಮಾಡಿ ಇನ್ನಷ್ಟು ಆ ಪ್ರಾಬ್ಲಮ್ಸ್ಗಳನ್ನ ಹೆಚ್ಚಿಗೆ ಮಾಡ್ಕೊತೀರ. ಕಡಿಮೆ ಮಾಡ್ಕೊಳ್ಳಿ ಅಲ್ಲ. ನಿಮಗೆ ಆ ಚಾಯ್ಸ್ ಇದೆ, ಆ ಚಾಯ್ಸ್ ಮಾಡಿ. ನಾನು ಇದರಲ್ಲಿ ಬದುಕಲ್ಲ ಅಂತ. ನನಗೆ ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ತುಂಬ ಸೀರಿಯಸ್ಲಿ ಬೇಜಾರಾಗ್ತಿತ್ತು. ಜ್ವರ ಬಂದರೆ ನೋಡಿ, ಈಗ ಏನಾದ್ರು ಫಿಸಿಕಲ್ ಡಿಸೀಸಸ್ ಬಂತಂದರೆ, ಏನಾದ್ರು ಕಾಯಿಲೆ ಲೈಕ್ ದೇಹದಲ್ಲಿ ಏನೋ ಒಂಚೂರು ಹದಗೆಡ್ತಂದರೆ
ಹೊಟ್ಟೆ ನೋವು ಬಂತಂದರೆ ಅಥವಾ ಕೈ ನೋವು ಬಂತು, ಕಾಲು ನೋವು ಬಂತು, ಒಂದು ಸಣ್ಣ ನೋವು ಬಂತಂದ್ರೇ ನಮಗೆ ತಡ್ಕೊಳಕ್ಕಾಗಲ್ಲ ಅಲ್ವಾ? ಆಗಲ್ಲ, ಸಖತ್ ಪೇನ್ ಆಗುತ್ತೆ, ರೈಟ್? ಇದೆಲ್ಲದ್ರಿಂದನೂ ನಾವು ಯಾಕೆ ಸಫರ್ ಮಾಡಬೇಕು? ಅದು ಫಿಸಿಕಲ್ ಪೇನ್ ಆಗಿರಲಿ, ಮೆಂಟಲ್ ಪೇನ್ ಆಗಿರಲಿ, ಎಮೋಷನಲ್ ಪೇನ್ ಆಗಿರಲಿ, ಯಾವುದೇ ಥರ ಪೇನ್ ಆಗಿರಲಿ, ಸ್ಪಿರಿಚುವಲ್, ಯಾವುದ್ರಿಂದನೂ ಬಂದಿರಲಿ, ಅದನ್ನೆಲ್ಲ ಯಾಕೆ ಸಫರ್ ಮಾಡಬೇಕು ನಾವು? ಅದನ್ನು ಸಫರ್ ಮಾಡೋದಕ್ಕೆ ನಾವಿಲ್ಲ ಆಯ್ತಾ ಇಲ್ಲಿ? ಆ್ಯಂಡ್ ಎಷ್ಟೊಂದು ಜನ ಹಾಸ್ಪಿಟ್ಲಿಗೆ ಹೋಗ್ತಾರೆ, ತುಂಬ ಜನಕ್ಕೆ ಏನೇನೋ ಕಾಯಿಲೆ ಇರುತ್ತೆ, ಓಕೆ? ಅದೆಲ್ಲ ಮ್ಯಾನಿಫೆಸ್ಟ್ ಆಗಿರೋದೇ ಬಿಡಿ. ಯಾಕೆಂದರೆ ಸಣ್ಣವರಿದ್ದಾಗಿಂದನೂ ನಮಗೊಂದು ಬಂದುಬಿಟ್ಟಿರುತ್ತೆ, ಈ ಒಂದು ಫುಡ್ ತೊಗೊಂಡ್ರೆ ನನಗೆ ಈ ಕಾಯಿಲೆ ಬರುತ್ತೆ, ಅಥವಾ ಈಗಿನ ಎನ್ವೈರ್ನಮೆಂಟ್ ಹಾಗಿದೆ ಅದಕ್ಕೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತಿದೆ. ನೋಡಿ, ಇದು ಯಾವುದೇ ಫ್ಯಾಕ್ಟ್ ಆಗಿರ್ಬೋದು, ಆದರೆ ಫ್ಯಾಕ್ಟ್ ಆಗಿದೆ ಬಿಕಾಸ್ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದೀವಿ, ಅದಕ್ಕೆ ಫ್ಯಾಕ್ಟ್ ಆಗಿದೆ, ಓಕೆ? ಸಪೋಸ್ ಇವತ್ತು ಸ್ಟಾಪ್ ಮಾಡಿದರೆ, ಇಲ್ಲ ಯಾರು ಕೂಡ ಕಾಯಿಲೆಗಳಿಂದ ಸಫರ್ ಮಾಡಲ್ಲ ಅಂತ ಒಂದು ಸಣ್ಣ ಥಾಟ್ನ ನಿಮ್ಮ ಮೈಂಡಿಗೆ ಕೊಟ್ಟರೆ, ನಿಜ ಹೇಳ, ನಿಮ್ಮ ಮನಸ್ಸು ಎಷ್ಟು ಪವರ್ಫುಲ್ ಅಂತ ಅಂದರೆ, ನೀವು ಏನೇ ಅದಕ್ಕೆ ರಿಪೀಟೆಡ್ಲಿ ಹೇಳಿದ್ರು ಅದನ್ನು ನಿಮ್ಮ ಕಣ್ಮುಂದೆ ತೋರಿಸೋ ಅಂಥ ಪವರ್ ಅದಕ್ಕಿದೆ, ಓಕೆನಾ? ಇದೆ ಅದಕ್ಕೆ. ಬಟ್ ನೀವೇನು ಮಾಡ್ತಿದ್ದೀರಾ? ನನಗೆ ಸ್ವಲ್ಪ ಟ್ರಿಗರ್ ಆಯಿತು ಈ ಏನಂದರೆ, ಓಕೆ ಹಾಸ್ಪಿಟಲ್ಸ್ ಇರೋದು ಯಾಕೆ, ಏನಕ್ಕೆ ಬೇಕು ಹಾಸ್ಪಿಟಲ್ಸ್ ಆದರೂ? ನನ್ನ ಥಾಟ್ನ ನಾನು ಹೇಳ್ತಿದ್ದೀನಿ ಬಿಕಾಸ್ ನನಗಿವತ್ತು ಬೆಳಗ್ಗೆ ನಾನು ಈ ಥಾಟ್ ತುಂಬ ಅನಿಸ್ತಿದೆ. ಬಿಕಾಸ್ ನನಗೆ ಯಾರೋ ಒಂದು ಲೈಕ್ ಈಗ ಒಂದು ಹಾಸ್ಪಿಟಲ್ಸಿಗೆ ಹೋದರೆ ಅಲ್ಲಿ ಪೇಷಂಟ್ಸ್ಗಳು ಸಫರ್ ಮಾಡ್ತಿದ್ದಾರಲ್ಲ, ಆ ಸಫರಿಂಗ್ಸ್ನ ನನಗೆ ನೋಡೋಕ್ಕಾಗ್ತಿಲ್ಲ. ಅವ್ರು ಸಫರ್ ಮಾಡ್ತಿರೋದು, ನಾವೆಲ್ಲ ಒಂದು ಮೆಂಟಲ್ ಲೂಪಲ್ಲಿದ್ದೀವಲ್ಲ, ಮೀನ್ಸ್ ಟ್ರ್ಯಾಪಲ್ಲಿದ್ದೀವಲ್ಲ, ಲೈಕ್ ಒಂದು ಲೂಪ್ ಆಗ್ತಿರತ್ತೆ ನಮ್ಮ ಮೈಂಡಲ್ಲಿ. ಕಾಯಿಲೆ ಅನ್ನೋದು ಬಂದೇ ಬರುತ್ತೆ, ಮನುಷ್ಯರಿಗೆ ಬರದೆ ಮರಗಳಿಗೆ ಬರುತ್ತಾ, ಎಲ್ರಿಗೂ ಕಾಯಿಲೆ ಬರುತ್ತೆ. ಇವನ್ ಮೆಂಟಲ್ ಟ್ರ್ಯಾಪಲ್ಲಿ ಬದುಕ್ತಿದ್ದೀವಿ. ಸಪೋಸ್ ನೀವು ಥಿಂಕ್ ಮಾಡಿದ್ರೆ ಕಾಯಿಲೆನೇ ಇಲ್ಲ ಈ ಜಗತ್ತಲ್ಲಿ, ಕಾಯಿಲೆನೇ ಬರಲ್ಲ ಇಲ್ಲಿ, ಎಲ್ಲ ಇದರಿಂದ ಫ್ರೀ ಆಗಿರ್ತಾರೆ ಅಂತ. ಅಟ್ಲೀಸ್ಟ್ ಮೇ ಬಿ ನನಗೆ ಗೊತ್ತಿಲ್ಲ ಎಷ್ಟು ಜನ ಈ ಈ ಆಡಿಯೋ ಕೇಳಿಸ್ಕೊತಾರೆ, ಎಷ್ಟು ಜನಕ್ಕೆ ಕುತ್ಕೊಂಡು ಕೇಳೋಷ್ಟು ಪೇಷನ್ಸ್ ಇದೆ ನನಗೆ ಗೊತ್ತಿಲ್ಲ. ಬಟ್ ಕೇಳಿಸ್ಕೊಳೋರಿಗೆ ಸೀರಿಯಸ್ಲಿ ಯಾರಾದರೂ ಸಫರ್ ಮಾಡ್ತಿರೋದು ನೋಡಿದ್ರೆ, ಬೆಡ್ ಮೇಲೆ ಕುತ್ಕೊಂಡು ಕೈ ನೋವು, ಕಾಲು ನೋವು, ಆ ನೋವು, ಈ ನೋವು ಅಂತ ಒದ್ದಾಡ್ಕೊಂಡಿರೋದು ನೋಡಿದ್ರೆ ತುಂಬ ಹರ್ಟ್ ಆಗುತ್ತೆ ಮನಸ್ಸಿಗೆ. ಬಿಕಾಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಐ ಕ್ಯಾನ್ ಸೆನ್ಸ್ ದ ಪೇನ್, ಓಕೆ? ಯಾರಾದರೂ ಈಗ ಪಕ್ಕದಲ್ಲಿ ಒಂದು ಪೇನ್ ಅನುಭವಿಸ್ತಿದೆ, ಯಾರಿಗೂ ನೋವು ಆಗ್ತಿದೆ ಅಂದರೆ ಅವರ ಒಂದು ನೋವು ನನಗೆ ಸೆನ್ಸ್ ಆಗುತ್ತೆ. ಅವ್ರಿಗೆ ಎಷ್ಟು ಡೀಪಾಗಿ ನೋವು ಆಗ್ತಿರುತ್ತಲ್ಲ, ಅಷ್ಟೇ ಡೀಪಾಗಿ ನನಗೂ ಕೂಡ ಪೇನ್ ಆಗ್ತಿರುತ್ತೆ. ಐ ಕ್ಯಾನ್ ಸೆನ್ಸ್ ದಟ್ ಪೇನ್. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾಕೆ ಪೇಷಂಟ್ಸ್ ಅಂದರೆ ಇವಾಗ ಒಂದು ಹಾಸ್ಪಿಟಲ್ ಕಾಮನ್ ಆಗಿ ಇರ್ತಾರಲ್ಲ, ಲೈಕ್ ಆರೋಗ್ಯವಾಗಿಲ್ಲದೆ ಯಾರಿಗೆ ಏನೇನು ಡಿಸೀಸ್ ಇರುತ್ತೋ, ಒಬ್ಬರಿಗೆ ಕ್ಯಾನ್ಸರ್ ಇರುತ್ತೆ, ಒಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಒಬ್ಬರಿಗೆ ಇನ್ನೇನೋ ಪ್ರಾಬ್ಲಮ್ ಇರುತ್ತೆ, ಒಬ್ಬರು ಆಪ್ರೇಷನ್ ಇರುತ್ತೆ, ಒಬ್ಬರಿಗೆ ಸಿವಿಯರ್ ಲೈಕ್ ತುಂಬ ಜ್ವರ ಬಂದಿರುತ್ತೆ, ಒಬ್ರಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಇನ್ನೊಬ್ರಿಗೆ ಇನ್ನೇನೇನೋ ಆಗಿರುತ್ತೆ, ಓಕೆನಾ? ಬಟ್ ನನಗೆ ವರ್ಡ್ ಫುಲ್ ಎಲ್ಲರೂ ಕೂಡ ಹೆಲ್ತಿ ಆಗಿರಬೇಕು, ಕಾಯಿಲೆ ಅನ್ನೋದೇ ಇರಬಾರ್ದು. ಆ ಥರ ಜಗತ್ತನ್ನ ನೋಡೋಕ್ಕೆ ನನಗಿಷ್ಟ ಆಗ್ತಿದೆ. ಐ ಡೋಂಟ್ ನೋ ವೈ, ಬಟ್ ನನಗದು ಫೀಲ್ ಆಗ್ತಿದೆ. ಆ ಥರ ಜಗತ್ತನ್ನ ನೋಡಬೇಕು, ಎಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಆರಾಮಾಗಿ ಖುಷಿಯಾಗಿ ಇರಬೇಕು. ಈಗ ನೋಡಿ, ಎಲ್ಲರೂ ಕೂಡ ಯಾವುದೇ ಕಾಯಿಲೆ ಇಲ್ಲದೆ ಎಲ್ಲ ಚೆನ್ನಾಗಿದ್ಬಿಟ್ಟು ಲೈಫಲ್ಲಿ ಖುಷಿಯಾಗಿದ್ದರೆ ಹೆಂಗಿರ್ತಾರೆ ಹೇಳಿ? ಆ ಥರ ವರ್ಡ್ನ ನೋಡಬೇಕಂತ ನನಗೆ ತುಂಬ ಅನಿಸ್ತಿದೆ. ಬಟ್ ಇಲ್ಲಿ ಟ್ರ್ಯಾಪ್ಗಳು ಜಾಸ್ತಿ, ಅವ್ರದ್ದೇ ಆದಂಥ ಒಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿರೋರು ಜಾಸ್ತಿ. ಅದರಿಂದ ಹೆಂಗೆ ಹೊರಗಡೆ ಬನ್ನಿ ಅಂತ ಮೆಸೇಜ್ ಕೊಡಬೇಕು ಅದು ನನಗೆ ಗೊತ್ತಿಲ್ಲ. ಬಟ್ ಇದನ್ನು ಅರ್ಥ ಮಾಡ್ಕೊಳೋರಿಗಂತೂ ನಾನು ಹೇಳ್ಬೋದು. ಅರ್ಥ ಮಾಡಲಿಲ್ಲದವ್ರಿಗೆ ಹೇಳೋಕ್ಕಾಗಲ್ಲ. ಎಲ್ಲರೂ ಹೇಳ್ತಾರೆ ಇದೇ ರಿಯಾಲಿಟಿ ಅಂತ, ಬಟ್ ನನಗೆ ಅನ್ಸಲ್ಲ ಇದು ರಿಯಾಲಿಟಿ ಅಂತ. ವಿ ಆರ್ ಲಿವಿಂಗ್ ಇನ್ ಎ ಮೆಂಟಲ್ ಟ್ರ್ಯಾಪ್. ಯಾರೋ ಕೊಟ್ಟಿದ್ದ ಸಜೆಷನ್ಸ್, ಯಾರೋ ನಮಗೆ ಸಣ್ಣವರಿದ್ದಾಗಿಂದ ಹೇಳ್ಕೊಂಬಂದಿರೋ ಸಜೆಷನ್ಸ್, ನಮಗೆ ನಾವು ಹೇಳಿರೋ ಸಜೆಷನ್ಸು ಅಥವಾ ಬೇರೆಯವ್ರು ನಮಗೆ ಹೇಳಿರೋ ಸಜೆಷನ್ಸು ನಮ್ಮ ಲೈಫನ್ನ ಅಫೆಕ್ಟ್ ಮಾಡ್ತಿದೆ. ಎಷ್ಟು ದಿನ ಅಂತ ಬಿಡ್ತೀರಾ ಈ ಸಜೆಷನ್ಸ್ಗಳನ್ನ? ನಿಮ್ಮ ಲೈಫ್ನ ಹಾಳು ಮಾಡೋದಕ್ಕೆ ಎಷ್ಟು ದಿನ ಅಂತ ಬಿಡ್ತೀರಾ? ಇವತ್ತು, ನಾಳೆ, ನಾಡಿದ್ದು ಪ್ರತಿ ಸತಿನೂ ಬೇರೆಯವ್ರ ಸಜೆಷನ್ಸ್ ನಿಮ್ಗೆ ಅಫೆಕ್ಟ್ ಮಾಡೋಕೆ ಬಿಡ್ತಿರ್ತೀರಾ. ಇದು ಬೇರೆಯವ್ರ ಸಜೆಷನ್ಸ್ ಅಂತಾನೆ ನಾನು ಹೇಳ್ತಿಲ್ಲ, ಬಟ್ ನಿಮ್ಮ ಸಜೆಷನ್ಸ್ ಕೂಡ ಹೌದು. ಬೇರೆಯವ್ರು ಹೇಳೋದು ನೋಡಿ, ಒಂದು ಮೂವಿ ನೋಡ್ತೀರಾ, ಆ ಮೂವಿಯಲ್ಲಿ ಸಜೆಷನ್ಸ್ ಕೊಡ್ತಾರೆ,
ಒಂದು ಹಾಡು ಕೇಳ್ತೀರಾ, ಆ ಹಾಡಲ್ಲಿ ಸಜೆಷನ್ಸ್ ಇರುತ್ತೆ. ಒಂದು ಮೋಟಿವೇಶನ್ ವಿಡಿಯೋ ನೋಡ್ತೀರಾ, ಅದರಲ್ಲಿ ಸಜೆಷನ್ಸ್ ಇರುತ್ತೆ. ಲೈಕ್ ಜಸ್ಟ್ ಎಲ್ಲದರಲ್ಲೂ ಸಜೆಷನ್ಸ್ಗಳೇ ಇರುತ್ತೆ. ನಿಮ್ಮ ಅಪ್ಪ ಅಮ್ಮ ಜೊತೆಲಿರೋರು ಎಲ್ಲರೂ ನಿಮಗೆ ಒಂದಲ್ಲ ಒಂದು ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಜೊತೆಗೆ ನೀವು ಕೂಡ ನಿಮಗೆ ನೀವೇನೋ ಹೇಳ್ಕೊತಿರ್ತೀರ, ಮಾತಾಡ್ಕೊತಿರ್ತೀರ. ಎಲ್ಲ ಸಜೆಷನ್ಸ್ನು ತಗೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಯಾಕೆ ಈ ಟ್ರ್ಯಾಪಲ್ಲಿ ಬದುಕ್ತಿದ್ದೀರಾ ಅಂತ ದಯವಿಟ್ಟು ಹೊರಗಡೆ ಬನ್ನಿ. ಈ ಇಲ್ಯೂಷನಿಂದ ಹೊರಗಡೆ ಬನ್ನಿ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಈ ವಿಡಿಯೋ ಮಾಡೋಕ್ಕಿಷ್ಟೇ ರೀಸನ್. ಇಲ್ಲಿರೋದೆಲ್ಲ ಟ್ರ್ಯಾಪ್. ಆ ಟ್ರ್ಯಾಪಿಂದ ಬಿಡ್ಸ್ಕೊಂಬರೋಕ್ಕೆ ಇರೋದು ಒಂದೇ ಮಾರ್ಗ, ಒಂದೇ ದಾರಿ. ಅದೇನಂತ ಅಂದರೆ ಹೌದು, ನಿಮ್ಮ ಯೋಚನೆನ ಬದಲಾಯಿಸ್ಕೊಳ್ಳಿ. ಇಲ್ಲೇನು ಹೇಳ್ತಿದ್ದಾರೆ ಅದನ್ನು ಯಾವುದನ್ನು ದಯವಿಟ್ಟು ನಂಬೇಡಿ. ನಿಮ್ಮದೇ ಆದಂತಹ ಓನ್ ರಿಯಾಲಿಟಿನ ನೀವು ಕ್ರಿಯೇಟ್ ಮಾಡ್ಕೊಂಡು ಹೋಗಿ. ನನಗೆ ಹೇಗೆ ಅಂತ ಕೇಳಬೇಡಿ, ನಾನು ನಿಮ್ಗೆ ಡೈಲಿ ಅದನ್ನೇ ಟೀಚ್ ಮಾಡೋದು. ಎಲ್ಲ ವೀಡಿಯೋಸಲ್ಲೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಯೋಚನೆಗಳನ್ನ ಬದಲಾಯಿಸ್ಕೊಳ್ಳಿ. ಆಗ ಎಲ್ಲನೂ ಬದಲಾಗುತ್ತೆ. ಆಗ ನಿಮಗೆ ಬೇಕಾಗಿರೋ ಒಂದು ರಿಯಾಲಿಟಿನ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಆ್ಯಂಡ್ ಒಂದು ವಿಷಯ ಹೇಳಬೇಕು, UI ಮೂವಿ ನೋಡಿದೆ. ಸೊ UI ಮೂವಿ ಎಷ್ಟು ಜನಕ್ಕೆ ಅರ್ಥ ಆಗಿದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಅವನು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾನೆ ಅಲ್ಲಿ. ಓಕೆ, ನಾನು ಹೋಲ್ ಮೂವಿ ರಿವ್ಯೂ ಹೇಳ್ಕೊಂಡು ಕೂರಲ್ಲ ಇಲ್ಲಿ, ಬಟ್ ಅವನು ಏನು ಅರ್ಥ ಮಾಡ್ಸಕ್ಕೆ ಹೋಗಿರೋದು, ಫೋಕಸ್ ಯಾವ್ದ್ರ ಮೇಲೆ ಫೋಕಸ್ ಮಾಡಿ, ನಿಮ್ಮ ಮೇಲೆ ಫೋಕಸ್ ಮಾಡಿ, ನಿಮ್ಮಲ್ಲಿ ಸಿಕ್ಕಾಕೊಂಡಿರೋಂಥ ಮೆಂಟಲ್ ಟ್ರ್ಯಾಪ್ ಇರುತ್ತಲ್ಲ. ಯಾರು ಮೂವಿ ನೋಡಿದಿರೋ ಗೊತ್ತಿಲ್ಲ, ಬಟ್ ಮೂವಿ ನೋಡಿರೋರಿಗೆ ಹೇಳ್ತಾ ಇದ್ದೀನಿ. ಆ ಮೂವಿಯಲ್ಲಿ ಒಂದು ಬ್ರೈನಿಂದು ಒಂದು ಕೇವ್ ಇರುತ್ತೆ. ಆ ಕೇವ್ ಒಳಗಡೆ ಎಷ್ಟೊಂದು ಜನ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾರೆ. ಅವ್ನು ವಾಪಸ್ ಹೊರಗಡೆ ಅದೆಲ್ಲದನ್ನು ತಪ್ಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಇನ್ನೇನು ಹೊರಗಡೆ ದಾರಿ ಕಾಣಿಸ್ತಿರತ್ತೆ. ಅವಾಗ ಆ ಕಡೆ ತಿರುಗಿಬಿಟ್ಟು ಅವ್ರನ್ನ ನೋಡಿ ಹೇಳ್ತಾನೆ, ಬಿಡಿಸ್ಬೇಕಂತ ಹೋಗ್ಬೇಕನ್ಸುತ್ತೆ, ಬಟ್ ಅವ್ನು ಹೇಳ್ತಾನೆ ಇವ್ರದ್ದೇ ಆದಂಥ ಟ್ರ್ಯಾಪಲ್ಲಿ ಸಿಕ್ಕಿದ್ದಾರೆ, ಇವ್ರನ್ನ ನಾನು ಬಿಡ್ಸ್ಕೊಂಡು ಹೋಗೋಕ್ಕಾಗಲ್ಲ, ಇವರೇ ಬಿಡ್ಸ್ಕೊಂಡು ಬರ್ಬೇಕಂತ. ಅದರಲ್ಲಿ ಅವ್ನು ಒಂದು ಮೆಸೇಜ್ನ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದಾನೆ. ಇಲ್ಲಿ ಇರೋದು ಎಲ್ಲ ಟ್ರ್ಯಾಪ್, ಅರ್ಥ ಆಯ್ತಾ? ಎಲ್ಲರಿಗೂ ಟ್ರ್ಯಾಪ್ ಮಾಡಿ ಹಾಕಿದ್ದಾರೆ. ಓಕೆ, ಸೊ ಎಲ್ಲರನ್ನೂ ಟ್ರ್ಯಾಪ್ ಮಾಡಿದ್ದಾರೆ, ಟ್ರ್ಯಾಪಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಹೊರಗಡೆ ಬನ್ನಿ ಅದನ್ನು. ಓಕೆ, ಹೊರಗಡೆ ಬನ್ನಿ, ನಿಮ್ಮದೇ ಆದಂಥ ಒಂದು ಓನ್ ಸ್ವಂತ ನಿಯಮಗಳನ್ನ ಸೃಷ್ಟಿ ಮಾಡ್ಕೊಂಡು ಹೋಗಿ. ಇದನ್ನು ನಾನು ಹೇಳಬೇಕಾಗಿಲ್ಲ ನಿಮಗೆ. ನೀವು ಮ್ಯಾನಿಫೆಸ್ಟೇಷನಲ್ಲಿ ಇದ್ದೀರಾ, ನಿಮಗೆ ಗೊತ್ತು. ಆ್ಯಂಡ್ ಐ ಥಿಂಕ್ ಹೂ ಆರ್ ಇನ್ ಎ ಮ್ಯಾನಿಫೆಸ್ಟೇಷನ್, ಯಾರಿಗೆ ಸೀರಿಯಸ್ಲಿ ಮೈಂಡ್ ಅಂದರೆ ಏನು ಅನ್ನೋದು ಅರ್ಥ ಆಗಿದೆ ಅವರಿಗೆಲ್ಲ UI ಮೂವಿ ಅರ್ಥ ಆಗಿರುತ್ತೆ. ಐ ನೋ. ಓಕೆ, ಬಿಕಾಸ್ ಉಪೇಂದ್ರ ಮೂವಿ ಮಾಡಿದ್ರು. ಅವ್ನು ಮಾಡೋದು ಮೈಂಡ್ ರಿಲೇಟೆಡ್ ಮೂವೀಸ್. ಅದರಲ್ಲಿ ಡೀಪ್ ಮೀನಿಂಗ್ ಏನಿರುತ್ತೆ, ಇಷ್ಟೇ ಮೀನಿಂಗ್ ಇರುತ್ತೆ. ಓಕೆ, ಬಟ್ ಅದನ್ನು ಅವನು ಪ್ರಾಕ್ಟಿಕಲ್ ಆಗಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಐ ಜಸ್ಟ್ ವಾಂಟ್ ಟು, ಅಂದರೆ ಇದನ್ನ ಯಾಕೋ ಮಧ್ಯದಲ್ಲಿ ಹೇಳಬೇಕನ್ನಿಸ್ತು ನನಗೆ. ಆ್ಯಕ್ಚುಲಿ ಆ ಸೀನ್ ತುಂಬ ಇಷ್ಟ ಆಗಿತ್ತು. ಅವನು ಅದನ್ನೆಲ್ಲ ಹೊರಗಡೆ ಬರೋದು, ಅದನ್ನು ಅವನು ವಿಜುವಲ್ ರೆಪ್ರೆಸೆಂಟೇಷನಲ್ಲಿ ತೋರಿಸಿದಾನಲ್ಲ, ಅದು ಇಷ್ಟ ಆಯಿತು ನನಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಬಟ್ ಸೀರಿಯಸ್ಲಿ ವಿ ಆರ್ ಇನ್ ಎ ಟ್ರ್ಯಾಪ್, ಆಯಿತಾ? ಅದನ್ನು ರಿಮೈಂಡ್ ಮಾಡೋಕ್ಕೆ ನಾನು ಇಲ್ಲಿದ್ದೀನಿ, ಅದನ್ನು ಹೇಳೋದಕ್ಕೆ ನಾನು ಇಲ್ಲಿದ್ದೀನಿ. ಫೇಸ್ ವಿಡಿಯೋ ಯಾಕೆ ಮಾಡಿಲ್ಲ, ಬಿಕಾಸ್ ನನಗೆ ಮೂಡಿಲ್ಲ. ಬಟ್ ಮೂಡ್ ಬಂದರೆ ಸೀರಿಯಸ್ಲಿ ಫೇಸ್ ವಿಡಿಯೋ ಮಾಡಿದಾಗ ಇದ್ರ ಬಗ್ಗೆ ನಿನ್ನ ಡೀಟೇಲ್ ಆಗಿ ಮಾತಾಡೋಣ. ನಾನು ನಮಗೆ ಇಲ್ಲಿ ಬರೀ ಹೆಲ್ತ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ಬಟ್ ತುಂಬ ಎಕ್ಸಾಂಪಲ್ಸ್ ಇದೆ ಕೊಡ್ತಾ ಹೋದರೆ. ನೀವೆಲ್ಲದರಲ್ಲೂ ಕೂಡ ಟ್ರ್ಯಾಪಲ್ಲೇ ಬದುಕ್ತಿರೋದು. ಎಲ್ಲದಕ್ಕೂ ಒಂದೊಂದು ಪರ್ಸೆಪ್ಷನ್ ಇದೆ ನಿಮಗೆ. ಆ ಪರ್ಸೆಪ್ಷನ್ನೇ ನಿಜ ಅಂದ್ಕೊಂಡು ಬದುಕ್ತಿದ್ದೀರಾ. ಫಸ್ಟ್ ಅದರಿಂದ ಹೊರಗಡೆ ಬನ್ನಿ, ಎಲ್ಲ ಪರ್ಸೆಪ್ಷನ್ಸ್ ತೆಗ್ದು ಹಾಕಿ. ಮನುಷ್ಯರಿಗೆ ಕಾಯಿಲೆ ಬರಲ್ಲ. ಕಾಯಿಲೆ ಯಾಕೆ ಬರ್ತಿದ್ದ? ಬಿಕಾಸ್ ದಟ್ಸ್ ದ ಅಸಂಪ್ಷನ್. ಅರ್ಥ ಆಯ್ತಾ? ಮನುಷ್ಯರು ಕಷ್ಟಪಡ್ಬೇಕನ್ನೋದಿಲ್ಲ. ಕಷ್ಟಗಳು ಯಾಕೆ ಬರ್ತಿದೆ? ದಟ್ಸ್ ಯುವರ್ ಅಸಂಪ್ಷನ್. ಓಕೆ, ನೀವೇನು ನಿಮಗೆ ನೀವು ಅನ್ಕೊಂತೀರಾ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀರಾ. ಇದಕ್ಕಿಂತ ನಿನ್ನ ಡೀಟೇಲ್ ಆಗಿ ಐ ಥಿಂಕ್ ಇನ್ಯಾರು ಎಕ್ಸ್ಪ್ಲೇನ್ ಮಾಡಲ್ಲ ನಿಮಗೆ ಅಂತ ನಾನು ಅನ್ಕೊತೀನಿ. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ. ಓಕೆ, ನಿಮ್ಮನ್ನು ಲೈಕ್ ನಿಮ್ಗೊಂದು ರಿಮೈಂಡರ್ ಥರ ಬಂದಿದೆ ಅಂತ ನಾನು ಅನ್ಕೊತೀನಿ. ಬಿಕಾಸ್ ಬೆಳಗ್ಗೆ ನನಗೆ ನೆನಪಾಗಿದ್ದು ಆ ಮೂಮೆಂಟಲ್ಲೇ ನನಗೆ ಎಷ್ಟು ಅನಿಸ್ತಿದೆ ಗೊತ್ತಾ, ರೆಕಾರ್ಡ್ ಮಾಡಬೇಕು ಅದೇನೋ ಗೊತ್ತಿಲ್ಲ, ನಾನು ನಿಮಗೆಲ್ಲ ವಿಷಯ ಹೇಳಬೇಕಿದ್ದೇನೆ ಅಂತ ಎಷ್ಟು ಅನಿಸ್ತಿತ್ತು ಗೊತ್ತಾ. ಬಟ್ ಫೈನಲಿ ಐ ಆಮ್ ಡನ್. ಓಕೆ, ಐ ಆಮ್ ಡನ್. ಸೀರಿಯಸ್ಲಿ ನನಗೆ ಹಾಸ್ಪಿಟ್ಲಲ್ಲಿ ಸಫರ್ ಮಾಡ್ತಿರೋರು ನೋಡಿದ್ರೆ ತುಂಬ ದುಃಖ ಆಗುತ್ತೆ, ಆಯಿತಾ? ಅದು ನನಗಿಷ್ಟ ಇಲ್ಲ. ಯಾರು ಕೂಡ ಆ ಥರ ಸಫರ್ ಮಾಡೋದನ್ನ ನನಗೆ ನೋಡೋಕ್ಕೆ ಇಷ್ಟ ಇಲ್ಲ. ಎಲ್ಲರೂ ಆ ಟ್ರ್ಯಾಪಿಂದ ಹೊರಗಡೆ ಬರಬೇಕು. ನಿಜ ಹೇಳ್ತೀನಿ, ನಮಗೆ ಯಾರು ಸಪೋರ್ಟು ಬೇಡ, ನಮಗೆ ನಮ್ಮ ಸಪೋರ್ಟೇ ಸಾಕು, ನಾವೆಲ್ಲೋ ಹೋಗ್ತೀವಿ. ಆದರೆ
ನೀವು ನಿಮ್ಮ ಜೊತೆ ಕೋಆಪರೇಟ್ ಮಾಡಬೇಕು. ಯಾವುದಕ್ಕೆ? ನಿಮ್ಮ ಮನಸ್ಸಲ್ಲಿ ಬೇಕಾದಷ್ಟು ಆಲೋಚನೆಗಳಿರುತ್ತೆ, ಆ ಆಲೋಚನೆಗಳನ್ನ ನೀವು ಸರಿ ಮಾಡ್ಕೊಂಡು ಬರಬೇಕು. ಅದನ್ನು ಸರಿ ಮಾಡಿದ್ರೆ ನಿಮ್ಮನ್ನು ತಡೆಯೋರು ಈ ಜಗತ್ತಲ್ಲಿ ಯಾರೂ ಇಲ್ಲ. ನೀವೆಲ್ಲೋ ಇರ್ತೀರಾ, ನೀವೇನು ಬೇಕೋ ಅದನ್ನು ಅಚೀವ್ ಮಾಡ್ತೀರಾ. ಗ್ರೇಟ್ನೆಸ್ನ ಅಚೀವ್ ಮಾಡೋದಕ್ಕೆ ನಿಮಗೂ ಆಗುತ್ತೆ. ಆ್ಯಂಡ್ ಯು ಆರ್ ವರ್ತಿ ಆಫ್ ಎವ್ರಿಥಿಂಗ್ ಆ್ಯಂಡ್ ಯು ಡಿಸರ್ವ್ ಎವ್ರಿಥಿಂಗ್. ಇದಕ್ಕಿಂತ ಜಾಸ್ತಿ ನಾನು ಇನ್ನೇನೂ ಹೇಳಲ್ಲ, ಹೇಳೋಕ್ಕೂ ಇಷ್ಟಪಡಲ್ಲ. ಟ್ರ್ಯಾಪಿಂದ ಹೊರಗಡೆ ಬನ್ನಿ ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇರೋದು. ಇಟ್ಸ್ ಎ ಟ್ರ್ಯಾಪ್. ಈ ಟ್ರ್ಯಾಪಿಂದ ಹೊರಗಡೆ ಬನ್ನಿ. ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಆ್ಯಂಡ್ ರೀಚ್ ಆಗೋರಿಗೆ ರೀಚ್ ಆಗಿದೆ. ಆ್ಯಂಡ್ ಐ ಥಿಂಕ್ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ಲವ್ ಯು ಆಲ್, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ಫೇಸ್ ವಿಡಿಯೋ ನೆಕ್ಸ್ಟು ಫೇಸ್ ವಿಡಿಯೋ ಮಾಡ್ತೀನಲ್ಲ, ಸೊ ಆವಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು.